ನಮ್ಮನೇಲಿ ಯಾವಾಗಲೂ ಟೊಮೊಟೊ ರಸಂ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿ 4 ಹಣ್ಣಾಗಿರೋ ಅಂಥ ನಾಟಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಹುಣಸೆ ಹುಳಿ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು. ನಾನು ತೋರಿಸ್ತಿದ್ದೀನಲ್ವಾ, ಈ ಥರ ಬೆಂದಿರಬೇಕು. ಈಗ ಈ ಪಾತ್ರೆನ ಪಕ್ಕದಲ್ಲಿ ಇಟ್ಕೊಳ್ಳೋಣ, ನೀರು ಪೂರ್ತಿ ತಣ್ಣಗಾಗಲಿ. ಅಷ್ಟರಲ್ಲಿ ರಸಮ್ ಪೌಡರ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 10 ರಿಂದ 15 ಕಾಳಷ್ಟು ಮಾತ್ರ ಮೆಂತ್ಯ ಹೆಚ್ಚಿಗೆ ಹಾಕಬಾರ್ದು. ಇಷ್ಟು ಹಾಕ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನ್ ಜೀರಿಗೆ, 3/4 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸೀದಿಸಬಾರ್ದು, ಆದರೆ ಘಮ ಅಂತ ವಾಸನೆ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಹೆಚ್ಚಿಗೆ ಕ್ವಾಂಟಿಟಿನಲ್ಲೂ ನೀವು ಇದೇ ರಸಮ್ ಪೌಡರನ್ನು ಮಾಡಿ ಸ್ಟೋರ್ ಮಾಡ್ಕೋಬೋದು. ಈಗ ಪೂರ್ತಿ ತಣ್ಣಗಾದ ನಂತರ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಟ್ಟನ್ಗೆನಲ್ಲಿ ಕುಟ್ಕೊಳ್ಳೋಂಗಿದ್ರು ಕುಟ್ಕೊಳ್ಳಿ. ಮೆತ್ತಗೆ ಪೌಡ್ರ್ ಮಾಡಿಟ್ಕೊಳ್ಳೋಣ. ಅಷ್ಟರಲ್ಲಿ ಟೊಮೊಟೊ ಬೇಯಿಸಿರೋ ಅಂಥ ನೀರು ತಣ್ಣಗಾಗಿದೆ ನೋಡಿ. ಚೆನ್ನಾಗಿ ಕೈಯಲ್ಲೇ ಕಿವುಚಬೇಕು. ಕಿವುಚಿ ಆ ಟೊಮೊಟೊನಲ್ಲಿರೋ ಅಂಥ ರಸ ಪೂರ್ತಿ ನೀರಿಗೆ ಬಿಟ್ಕೋಬೇಕು. ಆ ರೀತಿ ಮಾಡಿ ಮೇಲಿರೋ ಅಂಥ ಸಿಪ್ಪೆನೆ ಮಾತ್ರ ಸಪ್ರೇಟ್ ಮಾಡಿಬಿಡಿ. ಆ ಸಿಪ್ಪೆ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಅದರಿಂದ ಪೂರ್ತಿಯಾಗಿ ಸಪ್ರೇಟ್ ಮಾಡ್ಕೊಂಬಿಡಿ. ನಂತರ ನೀರು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ನೀವು ಹಾಕ್ಕೋಬೋದು. ನೋಡ್ಕೊಳ್ಳಿ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ರಸಮ್ ರೆಡಿ ಆಯಿತು. ಒಗ್ಗರಣೆ ಹಾಕ್ಕೋಬೇಕು. ಒಂದು ಕಡಾಯಲ್ಲಿ ಮಾಡ್ತಾ ಇದ್ದೀನಿ. ಕಡಾಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಿದ್ದೇನೆ ಚಿಟಿಕೆಯಷ್ಟು ಹಿಂಗು ಮತ್ತು ಚಿಟಿಕೆಯಷ್ಟು ಮಾತ್ರ ಅರಿಶಿನ ಸೇರಿಸ್ತಿದ್ದೀನಿ. ನಂತರ ನೋಡಿ ಇದರಲ್ಲೇ ನಾನು ಒಣಮೆಣಸಿನ್ಕಾಯಿ 3, ಹಸಿಮೆಣಸಿನ್ಕಾಯಿ 2 ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. 10 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಅಂತ ವಾಸನೆ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಈಗ ನಾವು ರೆಡಿ ಮಾಡಿಟ್ಟಿರೋ ಅಂಥ ಟೊಮೊಟೊ ರಸಮನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ನೀವು ಟೊಮೊಟೊನ ಬೇಯಿಸಿ ಒಂದ್ಸಲ ರಸಮ್ ಮಾಡ್ಕೊಂಡು ನೋಡಿ, ಖಂಡಿತ ನಿಮ್ಮ ಮನೇಲಿ ಇಷ್ಟಪಡ್ತಾರೆ. ಈಗ ರಸಮ್ ಪೌಡರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ರಸಮ್ಗೆ ಆಗಲಿ ಸಾರಿಗೆ ಆಗಲಿ ಯಾವಾಗಲೂ ಅಷ್ಟೇ ಕಲ್ಲುಪ್ಪನ್ನು ಆದಷ್ಟು ಬಳಸಿ. ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಒಂದೇ ಒಂದು ಕುದಿ ಕುದಿಸ್ಬೇಕು, ಹೆಚ್ಚಿಗೆ ಕುದಿಸ್ಬಾರ್ದು. ಹೆಚ್ಚಿಗೆ ಕುದಿಸಿದ್ರೆ ಕಹಿ ಬರುತ್ತೆ. ಇಷ್ಟು ಕುದಿ ಬರೋವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ರಸಮ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನನೋ ಅಥವಾ ರಾತ್ರಿ ಅನ್ನ ಉಳಿದಿರುತ್ತಲ್ವ ಅದ್ರ ಜೊತೆಲೂ ಸರ್ವ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹಪ್ಪಳನೋ ಉಪ್ಪಿನಕಾಯೋ ಇತ್ತು ಅಂದರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇಷ್ಟ ಆಯಿತಾ ಫ್ರೆಂಡ್ಸ್? ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.